ಇಲ್ಲಿ ತಿಳಿಯುತ್ತೆ ನಿಮ್ಮ ಭವಿಷ್ಯ. ಇಲ್ಲಿರುವ ದೈವಶಿಲೆಯ ಮೇಲೆ ಕೈ ಇಟ್ಟು ನೋಡಿ ಆ ಅಚ್ಚರಿಯನ್ನ. ಈ ಒಂದು ದೇವಾಲಯದಲ್ಲಿ ದೇವಿಗೆ ನಿಂಬೆ ಹಣ್ಣಿನ ದೀಪ ಬೆಳಗಿದರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ಈ ದೇವಾಲಯದ ಮತ್ತೊಂದು ವಿಶೇಷ ಎಂದರೆ ಇಲ್ಲಿ ನಡೆಯುವಂತಹ ರಾಹುಕಾಲದ ಪೂಜೆ. ಈ ಒಂದು ಸ್ಥಳದಲ್ಲಿ ತಾಯಿ ಪಾರ್ವತಿ ಮತ್ತೆ ಸಿಂಹರೂಢಿಣಿಯಾಗಿ ಬರುವ ಭಕ್ತಾದಿಗಳ ಕಷ್ಟವನ್ನ ನಿವಾರಣೆಯನ್ನ ಮಾಡ್ತಿದ್ದಾಳೆ. ಆದರೆ ಈ ಒಂದು ದೇವಾಲಯ ಇರೋದಾದ್ರೂ ಎಲ್ಲಿ, ಈ ದೇವಾಲಯದ ಸಂಪೂರ್ಣ ವಿಶೇಷ ಮಾಹಿತಿಯನ್ನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಲೈಕ್ ಅನ್ನ ಮಾಡಿ. ಈ ಒಂದು ದೇವಾಲಯಕ್ಕೆ ಬಸ್ಸಲ್ಲಿ ಹೋಗೋಣ ಬನ್ನಿ. ದೇವಸ್ಥಾನ ಇರುವಂಥ ಸ್ಥಳ ಬಂತು ನೋಡಿ ಬಸ್ ಸ್ಟ್ಯಾಂಡ್. ಹಾಗೆ ನೋಡ್ಕೊತ ಹೋಗೋಣ ಬನ್ನಿ ದೇವಾಲಯದ ಬಳಿ. ಫುಲ್ ರಶ್ ಇದೆ ಇಲ್ಲಿ ದೇವಸ್ಥಾನದ ರೋಡ್ ಅಂತೂ. ದೇವಸ್ಥಾನದ ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ದೇವಾಲಯಕ್ಕೆ ಸಿಗಬೇಕಾದಂತಹ ಪೂಜೆ ಸಾಮಾನು ಸಿಗುವಂತಹ ಸ್ಥಳ. ಸ್ನೇಹಿತರೆ ನೋಡಿ, ಇಲ್ಲಿ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳ ಚಪ್ಪಲಿ ಬಿಡೋದಕ್ಕೆ ಮಾಡಿರುವಂತಹ ಒಂದು ಚಪ್ಪಲಿ ಸ್ಟ್ಯಾಂಡು. ಇಲ್ಲಿ ಬರುವ ಭಕ್ತಾದಿಗಳ ವೆಹಿಕಲ್ ಪಾರ್ಕಿಂಗ್ ಇಲ್ಲಿ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ. ತಮ್ಮ ಗಾಡಿಗಳನ್ನು ಇಲ್ಲಿ ಬಿಟ್ಕೋಬೋದು. ನೋಡಿ ಇಲ್ಲಿ ನಾವು ಕಾಣ್ತಾ ಇದೆ ವಿಶಾಲವಾದ ಒಂದು ವ್ಯವಸ್ಥೆ ಇದೆ. ಇದು ಅನ್ನದಾನ ಭವನ. ಪ್ರತಿನಿತ್ಯ ಇಲ್ಲಿ ಅನ್ನದಾನ ಇರುತ್ತೆ. ಪ್ರಸಾದ ತಿನ್ನೋಣ ಹೋಗ್ತಾ ಇದ್ದೀನಿ. ನನ್ನ ಭವಿಷ್ಯ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಹೆಂಗೋ ಊಟ ಟೈಮ್ ಆಯ್ತಲ್ಲ, ಇಲ್ಲಿ ಪ್ರಸಾದ ತಿನ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದು, ಆಮೇಲೆ ದೇವಾಲಯ ಒಂದು ವಿಡಿಯೋ ಮಾಡೋಣ. ಇಲ್ಲಿ ಪ್ರತಿನಿತ್ಯ 3 ಗಂಟೆಯವರೆಗೂ, ಮಧ್ಯಾಹ್ನ 3 ಗಂಟೆಯವರೆಗೂ ಅನ್ನದಾನ ಇರುತ್ತೆ. ಬರುವಂಥ ಭಕ್ತಾದಿಗಳು ಹೊಟ್ಟೆ ತುಂಬ ತಿನ್ಬೋದು. ನೋಡಿ ದೇವಾಲಯದ ಒಂದು ಹೊರಾಂಗಣ. ಇದು ಗರುಡುಗಂಬ, ದೇವಾಲಯದ ಮುಂಭಾಗ ಇದು. ನೋಡಿ ಇಲ್ಲಿ ಕಾಣ್ತಾ ಇರುವಂತಹ ಒಂದು ಇದು, ಇಲ್ಲಿ ದೇವರಿಗೆ ನಿಂಬೆ ಮತ್ತು ಬೆಲ್ಲದ ಆರತಿಯನ್ನು ಬೆಳಗಿದ್ರೆ ಇಡುವಂಥ ಒಂದು ಸ್ಥಳ. ನೋಡಿ ಸ್ನೇಹಿತರೆ, ಇದು ಬಾವಿ, ಹಳೆಕಾಲದ ಬಾವಿ. ಅದಕ್ಕೆ ಮಾಡ್ರನ್ ಟಚ್ ಕೊಟ್ಟು ಈ ರೀತಿ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇರೋದು ದೇವಾಲಯದ ದ್ವಾರ. ನೋಡಿ ಇದು ದೇವಾಲಯ ಒಂದು ಪಕ್ಕದಲ್ಲಿರುವಂಥ ಒಂದು ಯಾಗಶಾಲೆ. ಇಲ್ಲಿ ನವದುರ್ಗೆಯರ ಚಿತ್ರವನ್ನು ಸಹ ಇಲ್ಲಿ ಬಿಡಿಸಿದ್ದಾರೆ. ಪ್ರತಿನಿತ್ಯ ಇಲ್ಲಿ ಹೋಮಗಳು ನಡೆಯುತ್ತೆ. ಹೋಮಗಳಿದ್ದಾಗ ಹೋಮಗಳು ನಡೆಯುತ್ತೆ. ಇದು ತುಂಬ ವಿಶಾಲವಾದಂತಹ ಒಂದು ಯಾಗಶಾಲೆ. ಇದು ವಿಶೇಷವಾದ ಪೂಜೆ ಮಾಡಿಸುವಂಥವ್ರು, ಯಾಗ ಮಾಡಿಸುವಂಥವ್ರು ಇಲ್ಲಿ ಮಾಡಿಸ್ತಾರೆ. ನೋಡಿ ಇದೇ ಗರ್ಭಗುಡಿ ದೇವಾಲಯದ ಒಳಗಡೆ. ಇಲ್ಲಿ ನಾವು ತಾಯಿ ಬನಶಂಕರಿಯನ್ನು ಹಾಗೂ ಬಲಭಾಗದಲ್ಲಿ ಗಣಪತಿಯನ್ನು ಹಾಗೂ ಎಡಭಾಗದಲ್ಲಿ ಶಿವಲಿಂಗವನ್ನು ಕಾಣ್ಬೋದು. ಹಾಗೆ ದೇವರನ್ನು ತೋರಿಸ್ತೀನಿ ನೋಡಿ. ಇದೇ ತಾಯಿ ಬನಶಂಕರಿ. ಇಲ್ಲಿ ಮತ್ತೊಂದು ದೇವಾಲಯ ಇದೆ. ಇಲ್ಲಿ ಆಂಜನೇಯ ಮತ್ತು ಬನಶಂಕರಿಯ ತಂಗಿಯ ಒಂದು ದೇವಾಲಯ ಇದೆ. ಅದರ ಮುಂಭಾಗದಲ್ಲೇ ನಾನು ಹೇಳಿದಂತಹ ಒಂದು ಪವಾಡ ಪುರುಷ ದೈವಶಿಲೆ ಇರೋದು. ಇಲ್ಲಿ ದೀಪವನ್ನು ಇಲ್ಲೇ ಬೆಳಗಿ, ಮತ್ತು ಈ ಒಂದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಾನು ಹೇಳಿದಂತಹ ಒಂದು ಪವಾಡಯುಕ್ತ ದೈವಶಿಲೆ. ಇದರ ಮೇಲೆ ಕೈ ಇಟ್ಟರೆ ನಮ್ಮ ಹರಕೆಗಳು ಈಡೇರುತ್ತೆ ಇಲ್ಲೋ ತಿಳಿಯುತ್ತೆ. ಬನ್ನಿ ಈಗ ನೋಡೋಣ ಯಾರ್ಯಾರ ಹರಕೆ ಹೇಗೆ ಈಡೇರುತ್ತೆ ಅಂತೇಳಿ ತೋರಿಸ್ತೀನಿ, ಲೈವಾಗೇ ತೋರಿಸ್ತೀನಿ. ನಿಮ್ಮ ಹರಕೆಗಳು ಯಾವಾದರೂ ಇದ್ದರೆ ಈ ಒಂದು ಶಿಲೆಯ ಮೇಲೆ ಕೈ ಇಟ್ಟು ಅದಾಗುತ್ತೋ ಇಲ್ಲ ಅಂತೇಳಿ ತಿಳ್ಕೊಬೋದು. ನೀವು ಒಂದ್ಸರಿ ಈ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ತಪ್ಪದೇ ಇದೊಂದು ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ಸುಮಾರು ಜನ ಕ್ಯೂವಲ್ಲಿ ನಿಂತ್ಕೊಂಡು
ಇಡ್ತಾರೆ. ಕೆಲವರಿಗೆ ಟೈಮ್ ಆಗುತ್ತೆ ಅಂತೇಳಿ ವಾಪಸ್ ಕಳಿಸೋದು ನಾವು ನೋಡಿದ್ದೀವಿ. ಯಾಕಂದರೆ ದೇವಾಲಯದ ಟೈಮಿಂಗ್ಸು 1 ಗಂಟೆಗೆ ಕ್ಲೋಸ್ ಆಗುತ್ತೆ ಮಧ್ಯಾಹ್ನ, ಮತ್ತು 4:15ಗೆ ಓಪನ್ ಆಗುತ್ತೆ. ಸೊ ನೋಡಿ, ನಮ್ಮ ಹರಕೆಗಳು ಅಥವಾ ಬೇಡಿಕೆಗಳು ನಿಧಾನದಾಗಿ ಈಡೇರೋದಾದರೆ ಇದು ಕೈ ನಿಧಾನದಾಗಿ ಹೋಗಿ ಸೇರುತ್ತೆ. ಈಡೇರೋದೇ ಇಲ್ಲ ಅಂದರೆ ಕೈ ನಾವು ಎಲ್ಲಿಟ್ಟಿರ್ತೀರೋ ಅಲ್ಲೇ ಇರುತ್ತೆ. ಬೇಗವಾಗಿ ಸೇರ್ತಂದರೆ ನಾವು ಅಂದ್ಕೊಂಡಿರೋಂತಹ ಒಂದು ಬೇಡಿಕೆಗಳು ಬೇಗ ಆಗುತ್ತೆ ಅಂತೇಳಿ ಅರ್ಥ. ಸುಮಾರು ಜನ ಬಂದು ಇಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ನೋಡಿ, ಇವ್ರಿಗೆ ನಿಧಾನದಾಗಿ ಮೂವ್ ಆಗ್ತಾ ಇದೆ ಕೈ. ಸಂಪೂರ್ಣವಾಗಿ ಕೈ ಜೋಡುತ್ತೆ. ಈ ತುದಿಯಿಂದ ಆ ತುದಿಗೆ ಹೋಗಿ ಜೋಡುತ್ತೆ. ಹಾಗೆ ನೋಡ್ತಾ ಇರಿ. ಕೆಲವರಿಗೆ ಸೇರೋದೇ ಇಲ್ಲ. ಅಲ್ಲಿದ್ದ ನನಗೆ ಒಂದಿಬ್ಬರಿಗೆ ಕೈ ಮುಂದೆ ಹೋಗಿ ಸೇರೋದೇ ಇಲ್ಲ. ಆಗ ಅವರು ಅರ್ಥ ಮಾಡಿಕೊಂಡ್ರು ನಮ್ಮ ಒಂದು ಬೇಡಿಕೆಗಳು ಈಡೇರಲ್ಲ ಅಂತೇಳಿ. ನೋಡಿ, ಇವ್ರಿಗೆ ಮುಂದೆ ಹೋಗ್ತಾ ಇದೆ ಕೈ. ಆಟೋಮೆಟಿಕ್. ಇದರ ವಿಜ್ಞಾನ ಏನಂತ ಯಾರಿಗೂ ಸಹ ಗೊತ್ತಿಲ್ಲ. ಇದು ಒಂದು ದೇವರ ಪವಾಡ ಇರ್ಬೋದು ಅಂತೇಳಿ ಇಲ್ಲಿ ಎಲ್ಲರೂ ಹೇಳ್ತಾರೆ. ಇದರ ಸೈನ್ಸ್ ಯಾರಿಗೂ ಗೊತ್ತಿಲ್ಲ. ನೋಡಿ, ಇವರ ಕೈ ಸಂಪೂರ್ಣವಾಗಿ ಹೋಗಿ ಸೇರ್ತು ಆಟೋಮೆಟಿಕ್ಕಾಗಿ. ನೋಡಿ, ಈ ಥರ ನಮ್ಮ ಹರಕೆಗಳು ಆಗೋಗಿದ್ರೆ ಆ ಥರ ಕೈ ಸೇರುತ್ತೆ. ಇಲ್ಲಾಂದರೆ ನಾವು ಎಲ್ಲಿಟ್ಟಿರ್ತೀವೋ ಅಲ್ಲೇ ಇರುತ್ತೆ. ನೋಡಿದ್ರಲ್ಲ ಈ ಒಂದು ಅಚ್ಚರಿಯನ್ನು. ಇಲ್ಲಿ ಯಾವುದೇ ಮ್ಯಾಜಿಕ್ ಅಥವಾ ಲಾಜಿಕ್ ಇಲ್ಲ. ಇಲ್ಲಿರೋದು ಒಂದು ದೇವರ ಶಕ್ತಿ ಮಾತ್ರ. ಯಾಕೆಂದರೆ ಈ ಒಂದು ಶಿಲೆಯ ಒಂದು ತುದಿಯಲ್ಲಿ ನಾವು ಕೈಯನ್ನು ಹೇಗಿಟ್ಟರೆ ಅದು ಸುತ್ತ ಬಂದು ನಮ್ಮ ಕೈಯನ್ನು ಸೇರುತ್ತೆ. ಸೊ ನಿಮಗೂ ಯಾವುದಾದ್ರೂ ಹರಕೆಗಳಿದ್ದರೆ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಪರೀಕ್ಷೆಯನ್ನು ಮಾಡ್ಕೋಬೋದು. ಇದು ನಮ್ಮ ಬೆಂಗಳೂರಿನಲ್ಲಿ ಬನಶಂಕರಿಯಲ್ಲಿರುವಂತಹ ಬನಶಂಕರಿ ದೇವಿಯ ಒಂದು ದೇವಾಲಯ. ಇನ್ನು ಈ ದೇವಾಲಯದ ಟೈಮಿಂಗ್ಸು ನೀವು ಬೆಳಗ್ಗೆ 6ರಿಂದ 1ರವರೆಗೂ ಇರುತ್ತೆ ಮಧ್ಯಾಹ್ನ. ಆಮೇಲೆ ಕ್ಲೋಸ್ ಆಗಿ ಮತ್ತು ಸಾಯಂಕಾಲ 4:15ಗೆ ಓಪನ್ ಆಗಿ 8 ಗಂಟೆವರೆಗೂ ಇರುತ್ತೆ. ಅಷ್ಟರೊಳಗೆ ನೀವು ದೇವಾಲಯದ ದರ್ಶನವನ್ನು ಮಾಡ್ಬೋದು. ನೋಡಿ, ಇಲ್ಲಿ ಬೆಲ್ಲದ ಮತ್ತು ನಿಂಬೆಹಣ್ಣಿನ ದೀಪಗಳನ್ನು ಬೆಳಗ್ಗೆ ಇಲ್ಲಿ ತಂದು ಇಡ್ತಾರೆ. ಸೊ ಇದು ದೇವಾಲಯದ ಇನ್ನೊಂದು ನೋಟ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಬೈ. ಶುಭ ದಿನ.